ಎನ್ ರಾಜಣ್ಣ ವಜಾ ಹಿಂದೆ ಮಹಾನಾಯಕನ ಪಾತ್ರ. ನಾಗೇಂದ್ರ ಆಯ್ತು, ರಾಜಣ್ಣನ ಮುಗಿಸಿದ್ದಾಯ್ತು. ಮುಂದೆ ಸಚಿವ ಸತೀಶ್ ಜಾರಕಿಹೊಳಿಯ ಸರ್ತಿ. ಮಹಾನಾಯಕ ತಮಗೆ ಎದುರಾಗುವಂತಹ ಎಲ್ಲರನ್ನೂ ಕೂಡ ಮುಗಿಸ್ತಾರೆ. ಹೊಸ ಬಾಂಬ್ ಸಿಡಿಸಿದಂತಹ ಮಾಜಿ ಸಚಿವ ರಾಜುಗೌಡ, ಇದನ್ನ ನಾನು ಓಪನ್ ಆಗಿಯೇ ಹೇಳ್ತೀನಿ ಅಂತ ಹೇಳಿ ರಾಜುಗೌಡ ಅವರು ಹೇಳಿದ್ದಾರೆ. ನಮ್ಮ ಕಮ್ಯುನಿಟಿಯಲ್ಲಿ ನಾವು ಹುಟ್ಟುತ್ತಲೇ ನಾಯಕರಾಗಿರ್ತೇವೆ, ನಮ್ಮಲ್ಲಿ ಒಬ್ಬರೇ ನಾಯಕರಾಗಬೇಕು ಅಂತೇನಿಲ್ಲ, ಆದರೆ ನಮ್ಮಲ್ಲಿ ಒಗ್ಗಟ್ಟು ಇಲ್ಲದೆ ಇರೋದಕ್ಕೆ ಹೀಗಾಗ್ತಾ ಇದೆ. ರಾಜಣ್ಣ ವಜಾ ಹಿಂದೆ ಮಹಾನಾಯಕನ ಪಾತ್ರ. ನಾಗೇಂದ್ರ ಆಯ್ತು, ರಾಜಣ್ಣನ ಮುಗಿಸಿ ಆಯ್ತು. ಮುಂದೆ ಸಚಿವ ಸತೀಶ್ ಜಾರಕಿಹೊಳಿ ಅವರ ಸರದಿ. ಮಹಾನಾಯಕ ತಮಗೆ ಎದುರಾಗುವವರೆಲ್ಲರನ್ನೂ ಕೂಡ ಮುಗಿಸ್ತಾರೆ. ಹೊಸ ಬಾಂಬನ್ನ ಸಿಡಿಸಿದಂತಹ ಮಾಜಿ ಸಚಿವ ರಾಜುಗೌಡ, ಇದನ್ನ ನಾನು ಓಪನ್ ಆಗಿ ಹೇಳ್ತೀನಿ ಅಂತ ಹೇಳಿ ರಾಜುಗೌಡ ಅವರು ಹೇಳಿದ್ದಾರೆ. ನಮ್ಮ ಕಮ್ಯುನಿಟಿಯಲ್ಲಿ ನಾವು ಹುಟ್ಟುತ್ತಲೇ ನಾಯಕರು, ನಮ್ಮಲ್ಲಿ ಒಬ್ಬರೇ ನಾಯಕರಾಗಬೇಕು ಅಂತೇನಿಲ್ಲ, ಆದ್ರೆ ನಮ್ಮಲ್ಲಿ ಒಗ್ಗಟ್ಟು ಇಲ್ಲದೆ ಇರೋದಕ್ಕೆ ಹಿಂಗಾಗ್ತಾ ಇದೆ. ರಾಜಣ್ಣ ಪರ ಧ್ವನಿ ಎತ್ತಲು ಕಾಂಗ್ರೆಸ್ 15 ಎಸ್ಟಿ ನಾಯಕರಿಗೆ ಕರೆ ನೀಡಲಾಗಿದೆ. ಸತೀಶ್ ನೇತೃತ್ವದ ವಾಲ್ಮೀಕಿ ಶಾಸಕರು ರಾಜಣ್ಣ ಪರ ಪ್ರತಿಭಟನೆ ಮಾಡಬೇಕು. ಕೆಎನ್ ರಾಜಣ್ಣ ಪರ ಧ್ವನಿಯನ್ನ ಎತ್ತಿದ್ರೆ ಬಿಜೆಪಿಯ ಮಾಜಿ ಮಂತ್ರಿ ವೀಕ್ಷಕರೇ, ಈಗ ಕರೆಕ್ಟ್ ಆಗಿ ಏನು ಅಂತಂದ್ರೆ, ಕಾಂಗ್ರೆಸ್ನ ಸಚಿವರಾಗಿದ್ದಂತಹ ಈಗಿಲ್ಲ ಅವರನ್ನ, ರಾಜಣ್ಣ ಅವರನ್ನ ಆ ಒಂದು ಸಚಿವ ಸ್ಥಾನದಿಂದ ವಜಾ ಮಾಡಿ ಆಯ್ತು. ನಾಗೇಂದ್ರನ ವಿಚಾರಕ್ಕೆ ಬರೋದಾದ್ರೆ, ನಾಗೇಂದ್ರ ಒಂದು ವಾಲ್ಮೀಕಿ ಹಗರಣ ಅನ್ನುವಂತಹ ಒಂದು ದೊಡ್ಡ ಹಗರಣದಲ್ಲಿ, 100 ಕೋಟಿ ಹಗರಣದಲ್ಲಿ ಹೆಸರು ಕೇಳಬಂತು. ಅವ್ರದ್ದು ಸಚಿವ ಸ್ಥಾನ ಕಿತ್ಕೊಂಡಾಯ್ತು. ಈಗ ಅವರಿಬ್ರು ಕೂಡ ಎಸ್ಟಿ ನಾಯಕರು. ಪದೇ ಪದೇ ಹೇಳ್ತೀನಿ, ಎಸ್ಟಿ ನಾಯಕರು. ಆ ಸಮುದಾಯದಲ್ಲಿ, ಆ ಒಂದು ಸಮುದಾಯದಲ್ಲಿ ಯಾರನ್ನೂ ಕೂಡ ಬಿಟ್ಕೊಡೋದಿಲ್ಲ, ಅಷ್ಟು ಒಳ್ಳೆ ಮನುಷ್ಯರು ಇರ್ತಾರೆ. ಆ ಒಂದು ಕಾರಣಕ್ಕೆ ಈಗ ಎಸ್ಟಿ ನಾಯಕರು ಒಂದಾಗಿದ್ದಾರೆ. ಇನ್ನು ರಾಜಣ್ಣನ ವಿಚಾರಕ್ಕೆ ಬರುವುದಾದ್ರೆ, ರಾಜಣ್ಣ ರಾಜೀನಾಮೆಯನ್ನ ಕೊಟ್ಟಿದ್ದೇ ತಡ ಮಧುಗಿರಿಯಲ್ಲಿ ಎಲ್ಲಿಲ್ಲದ ಪ್ರತಿಭಟನೆ ಶುರುವಾಗುತ್ತೆ. ರಾಜಣ್ಣನ ಕೈಲಿ ರಾಜೀನಾಮೆಯನ್ನು ಈಸ್ಕೊಂಡಿದ್ದು, ಅದು ಕೊಟ್ಟಿದ್ದಲ್ಲ, ವಜಾಗೊಳಿಸಿದ್ದು ಸಚಿವ ಸ್ಥಾನದಿಂದ. ಮಧುಗಿರಿಯಲ್ಲಿ ಸಾಕಷ್ಟು ಜನ ಯುವಕರು ರಾಜಣ್ಣ ಪರವಾಗಿ ನಿಲ್ತಾರೆ, ರಾಜಣ್ಣ ಬೆಂಬಲಿಗರವರು. ಮಧುಗಿರಿಯಲ್ಲಿ ದೊಡ್ಡ ಮಟ್ಟದ ಪ್ರತಿಭಟನೆ ಆಗುತ್ತೆ. ಫ್ರೀಡಂ ಟಿವಿಯಲ್ಲಿ ತೋರಿಸಿದ್ವಿ. ಮಧುಗಿರಿಯಲ್ಲಿ ಒಬ್ಬ ಯುವಕ ವಿಷವನ್ನು ಕುಡಿತಾನೆ, ಮತ್ತೊಬ್ಬ ಡೀಸೆಲ್ ಹಾಕಂತೀನಿ, ಪೆಟ್ರೋಲ್ ಹಾಕಂತೀನಿ ಅಂತ ಕೂತ್ಕೊಂಡಿದ್ದಾನೆ. ಇವೆಲ್ಲವೂ ಕೂಡ ರಾಜಣ್ಣನ ಜೊತೆಗಿರುವಂತಹ ಶಕ್ತಿಯನ್ನ ಪ್ರದರ್ಶನ ಮಾಡಲಿಕ್ಕೆ ಅವರ ಬೆಂಬಲಿಗರು ಮಾಡ್ತಾ ಇರುವಂತದ್ದು. ಇದರ ಮಧ್ಯದಲ್ಲಿ ಒಂದು ಹೊಸ ಬಾಂಬ್ ಸಿಡಿಸಲಾಗಿದೆ. ಏನಪ್ಪ ಅದು ಹೊಸ ಬಾಂಬು ಅಂದ್ರೆ, ರಾಜಣ್ಣ ಆಯ್ತು, ನಾಗೇಂದ್ರ ಆಯ್ತು, ಮುಂದೆ ಸತೀಶ್ ಜಾರಕಿಹೊಳಿ ಎನ್ನುವಂತಹ ಬಲಿಷ್ಠ ಒಂದು ರಾಜಕಾರಣಿಯನ್ನ ಟಾರ್ಗೆಟ್ ಮಾಡಲಾಗ್ತಾ ಇದೆ. ಮಹಾನಾಯಕ ತಮಗೆ ಎದುರಾಗ್ತಾ ಇರುವಂತಹ ಅಷ್ಟು ಅಡ್ಡಿಗಳನ್ನು ಕೂಡ ತನ್ನ ದಾರಿಯಿಂದ ಸರಿಸಿ ಹಾಕ್ತಾರೆ ಎನ್ನುವಂತಹ ವಿಚಾರವನ್ನ ಮಾಜಿ ಸಚಿವ ರಾಜುಗೌಡ ಅವರು ಹೇಳಿದ್ದಾರೆ. ಇದನ್ನ ನಾನು ಓಪನ್ ಆಗಿಯೇ ಹೇಳ್ತೀನಿ, ನಂಗೆ ಯಾರ ಭಯನೂ ಇಲ್ಲ. ನಮ್ಮ ಕಮ್ಯುನಿಟಿಯಲ್ಲಿ ನಾವು ಹುಡ್ತಾನೆ ನಾಯಕರು, ನಮ್ಮಲ್ಲಿ ಒಬ್ಬರೇ ನಾಯಕರಾಗಬೇಕು ಅಂತೇನಿಲ್ಲ, ಅದೇ ನಮ್ಮಲ್ಲಿ ಒಗ್ಗಟ್ಟಿಲ್ಲ. ಒಗ್ಗಟ್ಟೇನಾರ ಬಂತು ಅಂತಂದ್ರೆ ಯಾರೂ ನಮ್ಮನ್ನ
ಹಿಡಿಯಕ್ಕಾಗೋದಿಲ್ಲ. ರಾಜಣ್ಣಪುರ ಧ್ವನಿ ಎತ್ತಲಿಕ್ಕೆ ಕಾಂಗ್ರೆಸ್ನ 15 ಎಸ್ಟಿ ಶಾಸಕರು ಕರೆಯನ್ನ ನೀಡಿದ್ದಾರೆ. 15 ಎಸ್ಟಿ ಶಾಸಕರು ಕರೆಯನ್ನು ನೀಡಿದ್ದಾರೆ. ಸತೀಶ್ ನೇತೃತ್ವದಲ್ಲಿ ವಾಲ್ಮೀಕಿ ಶಾಸಕರು ರಾಜಣ್ಣ ಪರವಾಗಿ ಪ್ರತಿಭಟನೆ ಮಾಡಬೇಕು, ಕೆಎನ್ ರಾಜಣ್ಣ ಪರವಾಗಿ ಧ್ವನಿಯನ್ನ ಎತ್ತಬೇಕು ಅಂತ ಹೇಳಿ ಬಿಜೆಪಿಯ ಮಾಜಿ ಮಂತ್ರಿ ಹೇಳ್ತಾ ಇರುವಂತಹ ಮಾತು. ಎಸ್ ವೀಕ್ಷಕರೇ, ಕೆಎನ್ ರಾಜಣ್ಣ ಅವರ ಪರವಾಗಿ ಸಾಕಷ್ಟು ಜನರಿದ್ದಾರೆ ಅಂತ ಗೊತ್ತಾಯಿತು. ಆದರೆ 15 ಶಾಸಕರು ಕೂಡ ಅವರ ಹಿಂದೆ ಇದ್ದಾರೆ. ಈ ಒಂದು ಪ್ರತಿಭಟನೆ ಅದು ಎಲ್ಲಿಗೆ ಹೋಗಿ ಮುಟ್ಟುತ್ತೋ ಕಾದ್ ನೋಡಬೇಕಾಗಿದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.